शरणं 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 देवी कृपा करे शरणं 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 देवी कृपा करे आलिसुएन वरता अम्मा श्री गौरी आलिसुएन वरता अम्मा श्री गौरी शरणं 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 देवी कृपा करे ಈ ಜಗದಲ್ಲಿ ಬಡತನದಲ್ಲಿ ಬರುತ್ತಿರುವ ನಮ್ಮಂತ ಬಡವರನ್ನು ರಕ್ಷಣೆ ಮಾಡಿ ನಮ್ಮ ವಿದ್ಯೆ ಬುದ್ಧಿಯನ್ನು ಸಂಪೂರ್ಣಗೊಳಿಸಿ ಈ ಜಗತ್ತನ್ನೇ ಉದ್ಧರಿಸುವಂತ ನಾನೇನಲ್ಲಿ ಕೇಳ್ಕೊತಾ ಇದ್ದೇನೆ. ಅದಕ್ಕೆ ನಿನ್ನ ಆಶೀರ್ವಾದ ಒಂದು ಇರಬೇಕು ತಂದೆ. ನಿನ್ನ ಅಮ್ಮ ಗಿರಿಜಾ, ಪೂಜೆ ಮುಗಿತೇನಮ್ಮ? ಮುಗಿಯಿತು, ಬನ್ನಿ ಬಾಬಾ. ಮೊದಲು ಪ್ರಸಾದವನ್ನು ಸ್ವೀಕಾರ ಮಾಡಿ. ಆಯ್ತಮ್ಮ. ಕೇಳು ಗಿರಿಜಾ, ನನ್ನ ತಮ್ಮಂದಿರಂತೆ ವಿದ್ಯಾವಂತಳಾದ ನಿನಗೆ ಒಂದು ಸರ್ಕಾರಿ ನೌಕರನ್ನು ಕೊಟ್ಟು ನಿನ್ನ ಕೀರ್ತಿ ಅಮರವಾಗಿಸಲಮ್ಮ ಈ ಎಲ್ಲ ಲಿಂಗೇಶ್ವರ. ಅದಕ್ಕೆ ತಮ್ಮ ಆಶೀರ್ವಾದ ಮೊದಲು ಬೇಕು ನೋಡಿ. ಅದನ್ನೆಲ್ಲ ಮರೆತು ಮೊದಲು ಆ ಲಕ್ಷ್ಮಿಗೆ ನಮಸ್ಕಾರವನ್ನು ಮಾಡಿ. ಆಯ್ತಮ್ಮ. ಓ ನನ್ನ ತಂದೆ ಎಲ್ಲ ಲಿಂಗೇಶ್ವರ, ಕುಲ ಕುಲ ಎಂದು ಬಡಿದು ಹಾಡುವ ನೆಲದ ಮೇಲೆ ಬೆಲೆಲಿಂದಾಗಿದೆ ನಮ್ಮ ರೈತರ ಬಾಳು. ನನ್ನ 3 ಜನ ತಮ್ಮಂದಿರನ್ನು ಎದುರು ಹಾಕಿಕೊಂಡು ಈ ಗಿರಿಜಾಳೊಂದಿಗೆ ನನ್ನ 3 ತಮ್ಮಂದಿರನ್ನು ಓದಿಸುತ್ತಿದ್ದೇನೆ. ಅವರೆಲ್ಲರಿಗೆ ಒಳ್ಳೆ ಸಮೃದ್ಧಿಯನ್ನು ಕೊಟ್ಟು ದೊಡ್ಡ ಅಧಿಕಾರಿಗಳಾಗಿ ಬರುವಂತೆ ಆಶೀರ್ವದಿಸು ತಂದೆ, ಆಶೀರ್ವದಿಸು. ಶಂಕರನ್ ಎಂಬವನು ನನ್ನ ಮಲತಾಯಿಯ ಮಗ. ತಾಯಿಯನ್ನು ಕಳೆದುಕೊಂಡು ನನ್ನನ್ನು ತಾಯಿಯಾಗಿ ನಂಬಿದ್ದಾನೆ. ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳೆಂಬ ಮಮತೆ ನಮ್ಮೆಲ್ಲರ ಮನದಲ್ಲಿ ಮೂಡಿಸಿ ಈಗ ಹೋದ PS ಇಂಟರ್ವ್ಯೂಗೆ ಯಶ ನೀಡುವಂತೆ ಆಶೀರ್ವದಿಸು ತಂದೆ, ಆಶೀರ್ವದಿಸು. ಅಂದರೆ ಆ ಶಂಕರ್ ಮಾಮ ಅದನ್ನು ನಿನ್ನ ಮನಸ್ಸಿನಲ್ಲಿ ಗಟ್ಟಿಯಾಗಿ ಇಟ್ಟುಕೊಳ್ಳಬೇಕಮ್ಮ. ಮಲತಾಯಿ ಮಗನಾದರೂ ನನ್ನ ತಮ್ಮನಿಗೆ ಜನಸಿ ಬಂದ. ಅವನೇ ನನ್ನ ಕೀರ್ತಿ ತರುವ ಸಹೋದರ. ಅಂದಾಗೆ ಅವನ PS ಇಂಟರ್ವ್ಯೂ ಸರಿಯಾಗಿ ತಂದರಿ ಅವನೊಂದಿಗೆ ಕೊಟ್ಟು ನಿನ್ನ ಮದುವೆ ಮಾಡಿ ನನ್ನ ಭಾರವನ್ನು ಕಡಿಮೆ ಮಾಡಿಕೊಳ್ಳುತ್ತೇನಮ್ಮ. ಅದಕ್ಕೆ ನಿನ್ನ ಒಪ್ಪಿಗೆನಾ? ನಿಮ್ಮ ಇಚ್ಛೆ ಇದಂತೆ ಆಗ್ಲಿ ಮಾಮ. ಅದು ಅಲ್ಲಿ ನೋಡಿ, ನೆನ್ಸು ಅಷ್ಟರಲ್ಲಿ ಶಂಕರ್ ಮಾಮ ಇತ್ತ ಕಡೆನೇ ಬರ್ತಾ ಇದ್ದಾನೆ. ತಮ್ಮ ಈಗ ಬಂದೇನಪ್ಪ? ಹೌದಣ್ಣ, ಈಗಲೇ ಬಂದೆ. ಯಾಕಪ್ಪ ಮೆಲ್ಲನೆ ಮಾತು? ಇರಲಿ, ಮೊದಲು ಮಾರುತನಿಗೆ ನಮಸ್ಕಾರ ಮಾಡು. ಬೆಂಕಿ ಹಾಕಪ್ಪ ನಿನ್ನ ಕುಲದೇವ ಹನುಮನಿಗೆ. ತಮ್ಮ, ದೇವರಿಗೆ ಹಾಗೆಲ್ಲ ನಿಂದಿಸಬಾರ್ದಪ್ಪ. ದುಷ್ಟರ ಮರ್ತನ, ಶಿಷ್ಟರ ಪರಿಪಾಲಕನಿವನು. ಇವನು ಶಿಷ್ಟರ ಪರಿಪಾಲಕನು ಅಲ್ಲಣ್ಣ, ದುಷ್ಟರ ಪರಿಪಾಲಕನು. ಅಷ್ಟ ಸೌಭಾಗ್ಯ ಸಂಪತ್ತು ತುಂಬಿದ ಶ್ರೀಮಂತರ ಬೆನ್ನ ಹತ್ತಿ ನನ್ನಂತ ಕಡ ಪಾಪಿಗಳನ್ನು ತನ್ನ ಕಾಲ ಕೆಳಗೆ ಹಾಕಿ ತುಳಿದು ಕೈ ಮುಗಿಯದ ಕಳ್ಳರ ಬೆನ್ನತ್ತಿದನ ಈ ನಿನ್ನ ದೇವ. ಅಂದರೆ ನೀನು ಹೋದ ಕೆಲಸ ಮಣ್ಣು ಪಾಲಾಗಿ ಹೋಯ್ತಣ್ಣ ಈ ನಿನ್ನ ತಮ್ಮನ ಕೆಲಸ. ಮಮಕಾರ ಎಂಬ ಪಣತಿಯಲ್ಲಿ ಅಹಂಕಾರ ಎಂಬ ಎಣ್ಣೆ ಹಾಕಿ ಲಂಚ ಎಂಬ ದೀಪ ಉರಿಸಿ ಮಾರ್ಕ್ಸೆಗಿಲ್ಲದೆ ಕೆಟ್ಟ ಶ್ರೀಮಂತರಿಗೆ ಅಧಿಕಾರ ಕೊಟ್ಟಿತಣ್ಣ ಈ ನಿನ್ನ ಸರ್ಕಾರ. ಅಂದಹಾಗೆ ಧಿಕ್ಕಾರ ಇರಲಿ ಈ ನಿನ್ನ ದೇವನಿಗೆ. ತಮ್ಮ, ದೇವರಿಗೆ ಸುಮ್ಮನೆ ಮಾತನಾಡೇ ನಿನ್ನ ನಾಲಿಗೆಯನ್ನು ಹೊಲಸು ಮಾಡಿಕೊಳ್ಳಬೇಡಪ್ಪ. ಈ ನಿನ್ನ PS ಇದೊಂದು ಸಲ ಫೇಲ್ ಆದ್ರೆ ಏನಾಯ್ತು? ಇನ್ನೊಂದು ಸಲ ಪ್ರಯತ್ನಕ್ಕೆ ಫಲ ದೊರೆಯಬೇಕಲ್ಲಪ್ಪ, ದೊರೆಯಬೇಕಲ್ಲ. ಸಾಧ್ಯವಿಲ್ಲಣ್ಣ, ಸಾಧ್ಯವಿಲ್ಲ. ಮಬ್ಬಜ ನಂಗದ ನೆತ್ತಿಯ ಮೇಲೆ ಕಾಲಿಟ್ಟು ಲಂಚದ ವಂಚವನ್ನೇ ಹತ್ತಿ ಆಕಾಶ ನೆರೆತಿರುವ ಧನರಾಜನಂತ ಶ್ರೀಮಂತರ
ಎದೆ ಗುಂಡಿಯನ್ನು ಸೀಳಿ ಅವನ ಬಿಸಿ ರಕ್ತದಿಂದಲೇ ಬಡವರ ಬೆವರು ತೊಳೆದಾಗಲೇ ನನ್ನಂತ ವಿದ್ಯಾವಂತನ ಆತ್ಮಕ್ಕೆ ಶಾಂತಿ. ಇಲ್ಲದಿದ್ದರೆ ನನ್ನಿಂದಲೇ ನಡೆಯುವುದು ಈ ಸಮಾಜಕ್ಕೆ ಕ್ರಾಂತಿ. ಅದಕ್ಕಾಗಿ ಇಂದಿನಿಂದ ನಾನೇ ಸಿದ್ಧನಾಗಿ ನಿಲ್ಲುವೆನು ಈ ಕಟುಕ ಸಮಾಜಕ್ಕೆ ಬುದ್ಧಿ ಕಲಿಸಲು. ಸಮಾಧಾನ ತಂದುಕೋ ಸೋದರ, ಸಮಾಧಾನ ತಂದುಕೋ. ಇಂದಿನ ನಾಳೆ ಸತ್ಯವಂತರಿಗೆ ಬೆಲೆ ಸಿಗುವುದು ಈ ನಮ್ಮ ಸಮಾಜದಲ್ಲಿ. ಸತ್ಯವಂತರಿಗೆ ಬೆಲೆ ಅಣ್ಣ, ಈ ಸಮಾಜದಲ್ಲಿ ಬೆಲೆ ಸಿಗುವುದು ನಿನ್ನಂತ ಸತ್ಯವಂತರಿಗೆ ಅಲ್ಲ. ಹೊತ್ತು ಹೊಂಟರ ನಿತ್ಯ ಗರತಿಯರ ತಾಳಿಯನ್ನು ಹರಿದು ಬಾಳು ಎಂಬ ಬೆಳೆಯನ್ನು ಮುಳ್ಳಿನ ಮೇಲೆ ಎಸೆಯುವ ಗೋಮುಖ ವ್ಯಾಘ್ರ ಕಾಮುಕರಿಗಿದೆ ಈ ಸಮಾಜದಲ್ಲಿ ಬೆಲೆ. ಮಿತ್ರನೆಂದು ಮನಿ ಸೇರಿ ಶತ್ರುವಾಗಿ ಆ ಮಿತ್ರನ ಸತಿಯನ್ನೇ ನಿತ್ಯ ಬಳಸುವ ಗತ್ತುಗಾರ ಬಂಡರಿಗಿದೆ ಈ ಸಮಾಜದಲ್ಲಿ ಬೆಲೆ. ಬಡವರಿಗಾಗಿ ಸರ್ಕಾರ ಒದಗಿಸುವ ಕಂಟ್ರೋಲ್ ಕಾಳನ್ನ ಎತ್ತಿ ಹಾಕಿ ತಮ್ಮ ಬಕ್ಕಸವನ್ನ ತುಂಬಿಕೊಂಡ ಈ ಬಂಡರಿಗಿದೆ ಈ ಸಮಾಜದಲ್ಲಿ ಬೆಲೆ. ನಿತ್ಯ ಸತ್ಯ ಮೇವ ಜಯತೆ ಎಂಬ ಗಾಂಧಿ ಮಂತ್ರವನ್ನೇ ಮರೆತು ಸತ್ಯ ಮೇಲೆ ಜಯತೆ ಎಂದು ಜಗಕ್ಕೆ ಸಾರುವ ಪಂಚಾಯತಿ ಅಧ್ಯಕ್ಷ ಗಣರಾಜನಂತವರಿಗಿದೆ ಈ ಸಮಾಜದಲ್ಲಿ ಬೆಲೆ. ನಿತ್ಯ ಲಂಚದ ಭ್ರಾಂತಿ ಹಿಡಿದು ಅಕ್ಷರ ಜ್ಞಾನ ಇಲ್ಲದ ಆ ರಾಕ್ಷಸರಿಗೆ ಅಧಿಕಾರ ಕೊಡುವ ಆ ರಾಕ್ಷಸರಿಗಿದೆ ಈ ಸಮಾಜದಲ್ಲಿ ಬೆಲೆ. ಇವರೆಲ್ಲರ ಪಾಪದ ಕೊಡ ಒಡೆಯಬೇಕಾದರೆ ಮೊದಲು ಅಣ್ಣನೆಂಬ ನಿನ್ನ ಒಡಲು ಬಂಗಾರದ ಕಡಲಾದರೆ ಪಾಪದಿಂದ ಅಡಿಯುವ ಇವರಿಗೆ ಇಂದಿಲ್ಲ ನಾಳೆ ನಾನೇ ಬೇಡಿ ಹಾಕಿ ನ್ಯಾಯದ ಪತಾಕಿ ಹಾರಿಸದ ಹೋದರೆ ನಿನ್ನ ಸೋದರ ಶಂಕರನೇ ಅಲ್ಲ, ಇದು ನಿನ್ನ ಪಾದ ಬಳೆಯೂ ಸತ್ತೆ. ತಮ್ಮ, ಈ ನಿನ್ನ ನುಡಿ ಕೇಳಿ ನನ್ನ ಹೃದಯ ನಡುಗದೆ ನಿಗುಳದನ್ನು ಎಚ್ಚರಿಸದಂತಾಯ್ತು. ನನ್ನನ್ನು ತಮ್ಮನಾಗಿ ಪಡೆದಿದ್ದಕ್ಕೂ ನನ್ನ ಜನ್ಮ ಸ್ವಾರ್ಥಕವಾಗಿ ಹೋಯಿತು. ಹಾ ತಮ್ಮ, ತಮ್ಮಂದಿರು ಕಾಲೇಜಿನಿಂದ ಬರುವ ವೇಳೆ ಆಯ್ತು. ಎಲ್ಲರೂ ಸೇರಿ ಊಟ ಮಾಡೋಣ ಬಾ. ಹೌದು, ಬನ್ನಿ ಬಾಬಾ, ಮೊದ್ಲು ಊಟ ಮಾಡೋಣ, ಆಮೇಲೆ ಮಾತುಕತೆ. ಇಲ್ಲ ಗಿರಿಜಾ, ತಮ್ಮಂದಿರು ಬಂದ ನಂತರವೇ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡಿದ್ರಾಯ್ತು. ಅಣ್ಣ ಅಣ್ಣ, ಓ ತಮ್ಮಂದಿರ, ಈಗ ಬಂದ್ರೇನಪ್ಪ? ಹೌದಣ್ಣ, ಈಗ ಬಂದೇವಣ್ಣ. ಹೇಗಾದಪ್ಪ ನಿಮ್ಮೆಲ್ಲರ ಪರೀಕ್ಷೆ? ಚೆನ್ನಾಗಿ ಅಣ್ಣ, ಅದಕ್ಕೆಲ್ಲ ನಿಮ್ಮ ಆಶೀರ್ವಾದ. ಮತ್ತೆ ನಮ್ಮ ನಾಲ್ವರಿಗೆ ನೀವೇ ತಾನೇ ತಂದೆ. ನಾವು ಹುಟ್ಟಿದಾಗಲೇ ತಂದೆ ತಾಯಿಯನ್ನು ಕಳೆದುಕೊಂಡು ತಪ್ಪಲೆಯಾದ ಕರುಗಳು. ನಮಗೆಲ್ಲ ನೀನೇ ತಂದೆ ತಾಯಿಯಾಗಿ ತುತ್ತು ಮಾಡಿ ಉಣಸಿ ತಿನಸಿ ಓದಿಸಿ ನಿಮ್ಮ ಜೀವನವನ್ನೇ ತ್ಯಾಗ ಮಾಡಿಕೊಂಡಿರು. ಅದರ ಋಣ ನಾವು ಯಾವ ಜನ್ಮದಲ್ಲಿ ತೀರಿಸಲಾಗುವುದಿಲ್ಲ, ಯಾವ ಜನ್ಮದಲ್ಲಿ ತೀರಿಸಲಾಗುವುದಿಲ್ಲ. ತಮ್ಮ, ಹೌದಣ್ಣ, ಹಣದೊಬ್ಬರ ಈಗಿನ ಕಾಲದಲ್ಲಿ ಚಳೆ ಮಳೆ ಬಿಸಿಲು ಎನ್ನದೇ ದುಡಿದು ನಮ್ಮನ್ನೆಲ್ಲರನ್ನು ಜೋಪಾನ ಮಾಡಿ ಓದಿಸಿ ಅಧಿಕಾರ ಪಟ್ಟವನ್ನೇ ಕಟ್ಟಬೇಕಂದ್ರಿವಿ. ಆ ನಿಮ್ಮ ನಿರ್ಧಾರ ಅಚ್ಚಲ್ಲವಾದು. ಅಂದ ಹಾಗೆ ನೀವೇ ತಾನೇ ನಮ್ಮ ಪಾಲಿನ ದೇವರು. ಹೌದಣ್ಣ, ನಾವೆಲ್ಲ ಹುಟ್ಟುವಾಗಲೇ ತಂದೆ ತಾಯಿಯನ್ನು ಕಳೆದುಕೊಂಡು ಈ ಗಿರಿಜಾಳನ್ನು ರಕ್ಷಣೆ ಮಾಡಿದ ನಿನ್ನ ಒಡಲು ಬಂಗಾರದ ಕಡಲಣ್ಣ, ಬಂಗಾರದ ಕಡಲು. ಯಾಕೆ ತಮ್ಮಂದಿರಿ, ಏನಿದಿಲ್ಲ ನಿಮ್ಮ ಮಾತುಗಳು? ಅದು ನಾನು ಮಾಡಬೇಕಾದ ನನ್ನ ಕರ್ತವ್ಯ. ಆ ಕರ್ತವ್ಯಕ್ಕೆ ಚಿತಿತರಾದ ನಿಮ್ಮನ್ನು ಓದಿಸಬೇಕೆಂಬುದೇ ನನ್ನ ಆಸೆ. ಸತ್ಯವಾಗಲು ನಿನ್ನ ಮಾತನ್ನು ನಡೆಸಿಕೊಡ್ತೀನಿ ಅಣ್ಣ. ನ್ಯಾಯ ನೀತಿಗಳ ಜಾಲದಲ್ಲಿ ಕಾಲಿಟ್ಟ ರೀತಿ ತಪ್ಪಿಸಲು ಹೊರಟವರ ಕಣ್ಣು ಕಿತ್ತಿ ಕ್ರಾಂತಿಕಾರರೇ ಊದಿ ಈ ಪುಣ್ಯ ಭಾರತ್ ಭೂಮಿಗೆ ಶಾಂತಿ ನೀಡುವ ಈ ಮಾತು ಸತ್ಯವಣ್ಣ. ಅಣ್ಣ, ಅಡಿಯಿಟ್ಟ ಈ ಪುಣ್ಯ ಭೂಮಿಯಲ್ಲಿ ಕಾಮದ ಕಣ್ಣು ಹಾಕಿದ ಕುಲಾದಮರಿಗೆ ಕೃಷ್ಣನಾಗಿ ಜಗ ಬೆಳಗಿ ನಿನ್ನ ಮಾತು ನಡೆಸ್ತೀನಿ. ಈ ಮಾತು ಸತ್ಯ. ಬಡವರ ಬಂಧುವಾಗಿ ಧರ್ಮದ ಸಿಂಧುವಾಗಿ ನಡೆಯುವೆವು. ನಿನ್ನ ಮಂತ್ರಕ್ಕೆ ಯಾವನಾದರೂ ಕುತಂತ್ರ ಜಾಲ ಬೀಸಿದರೆ ಆ ಜಾಲ ಹರಿದು ನಿನ್ನ ನುಡಿ ದಿಟ್ಟವಾಗಿ ಪಾಲಿಸುವೆವು. ಈ ಮಾತು ಕೂಡ
ಸತ್ಯ ಅಣ್ಣ. ನಿಮ್ಮೆಲ್ಲರ ಪ್ರತಿಜ್ಞಾ ಫಲಕದಲ್ಲಿ ನನ್ನ ಛಲ ಮೂಡಬೇಕಾದ್ರೆ ಹೆಣ್ಣೆ ಈ ಜಗದ ಕಣ್ಣು ಅಂತ ಈ ಸಮಾಜಕ್ಕೆ ನಾನು ತೋರಿಸುತ್ತೇನೆ. ನಾನು ಹೇಳೋ ಮಾತು ಸತ್ಯವಾಗಿದೆ ಮಾಮ. ಸಂತೋಷ ತಮ್ಮಂದಿರ ಸಂತೋಷ. ನಿಮ್ಮೆಲ್ಲರ ನುಡಿಕೆಯಲ್ಲಿ ನನ್ನ ಹಸಿರು ತುಂಬಿದಂತಾಯ್ತು. ನಮ್ಮೆಲ್ಲರನ್ನು ರಕ್ಷಣೆ ಮಾಡುತ್ತ ಎಲ್ಲ ಲಿಂಗೇಶ್ವರನಲ್ಲಿ ಹಾಡಿನೊಂದು ಸಂಭ್ರಮದ ಗೀತೆಯನ್ನು. ನಮ್ಮ ಮನೆಯಲ್ಲಿ ದಿನವೂ ಇರುವುದು ಚೈತ್ರವೇ, ದಿನದಿಂದಲೇ ಪ್ರೀತಿ ಕರಗಲು ಸಾಧ್ಯವೇ. ಮನೆಯಲ್ಲಿ ದಿನವೂ ಇರುವುದು ಚೈತ್ರವೇ, ದಿನದಿಂದಲೇ ಪ್ರೀತಿ ಕರಗಲು ಸಾಧ್ಯವೇ. ಜೇನುನ ಸವಿಗೋಡಿದು ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ಮನೆಯಲ್ಲಿ ದಿನವೂ ಇರುವುದು ಚೈತ್ರವೇ, ದಿನದಿಂದಲೇ ಪ್ರೀತಿ ಕರಗಲು ಸಾಧ್ಯವೇ. ಬನ್ನಿ ಮಾಮ, ಎಲ್ರು ಸೇರಿ ಒಟ್ಟಿಗೆ ಊಟ ಮಾಡೋಣ.